ಎಲ್ಲ ಪ್ರೈವೇಟು ಕಮಿಷನ್ನು ದಂಧೆ. ಇಲ್ಲಿ ಮಣ್ಣು ಮಾಫಿಯಾ. ನಾವು ಸುಮಾರು ಸಾರಿ ಹೇಳಿದ್ದೀವಿ, ಇಲ್ಲಿ ಹೊಡಿಬೇಡ್ರಿ, ಯಾವುದೇ ಕಾರಣಕ್ಕೂ ಇಲ್ಲಿ ದಯವಿಟ್ಟು ಹೊಡಿಬೇಡ್ರಿ ಅಂದಾಗ ಏನು ನಿಮ್ಮ ಅಪ್ಪಂದೇ ರೋಡು ಅಂತಾರೆ. ಗ್ರಾಮಾಂತರ ವಿಧಾನಸಭಾ ಸದಸ್ಯ ಸುರೇಶ್ ಗೌಡ್ರ ತಾಗೆ ನಾನು ಖಾಲಿ ಬಿದ್ದು ಈ ರೋಡ್ನ ಮಾಡಿಸ್ಕೊಂಬಂದಿದ್ದೆ. ಗೃಹ ಸಚಿವ ಪರಮೇಶ್ವರ್ ಸಾಯಬ್ರು ನೋಡ್ಲೇಬೇಕಾದ ಸುದ್ದಿ ಇದು. ಮಣ್ಣು ಮಾಫಿಯಾದಿಂದ ಹಾಳಾಗಿ ಹೋಗ್ತಾ ಇದೆ ತುಮಕೂರು ಜಿಲ್ಲೆ. ರಾಷ್ಟ್ರೀಯ ಹೆದ್ದಾರಿ 4ರಿಂದ ಗೌಡನಹಳ್ಳಿ ರಸ್ತೆಯಲ್ಲಿ ಗುಂಡಿಗಳದ್ದೇ ಹಾವಳಿ. ಹಾಳಾಗಿರುವ ರಸ್ತೆಯಲ್ಲಿ ಕೂತು ಲಾರಿ ತಡೆದು ಗ್ರಾಮಸ್ಥರ ಆಕ್ರೋಶ. ಎಸ್, ಗೃಹ ಸಚಿವ ಪರಮೇಶ್ವರ್ ಸಾಯಬ್ರ ಈ ಸುದ್ದಿಯನ್ನ ಒಮ್ಮೆ ನೋಡ್ಲೇಬೇಕು. ನಿಮ್ಮದೇ ಹುಟ್ಟೂರು, ನಿಮ್ಮದೇ ಕ್ಷೇತ್ರದಲ್ಲಿ ಮಣ್ಣು ಮರಳು ಕ್ರಷರ್ ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಮಣ್ಣು ಮಾಫಿಯಾ ಹಾಗೂ ಮರಳು ಮಾಫಿಯಾ ಕ್ರಷರ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಅಕ್ರಮ ಮರಳು ಮಣ್ಣು ಮಾಫಿಯಾದ ಬಗ್ಗೆ ಸಾಲು ಸಾಲು ಸುದ್ದಿಯನ್ನ ಮಾಡುತ್ತಾ ಅಧಿಕಾರಿಗಳನ್ನ ಎಚ್ಚರಿಸಿ ಅಕ್ರಮಕ್ಕೆ ಕಡಿವಾಣ ಹಾಕುವ ಕೆಲಸ ಮಾಡ್ತಾ ಇದೆ. ಆದರೆ ಇಂದಿಗೂ ಕೂಡ ಅದೆಷ್ಟೋ ತಾಲೂಕು ಹಳ್ಳಿಗಳಲ್ಲಿ ಮಾಫಿಯಾ ದಂಧೆ ಕೋರರ ಹಾವಳಿ ತಪ್ಪಿಲ್ಲ. ಇದೀಗ ತುಮಕೂರು ಜಿಲ್ಲೆಯ ಕೋರ ಹೋಬಳಿಯ ಗೌಡನಹಳ್ಳಿ ಗ್ರಾಮಕ್ಕೆ ರಾಷ್ಟ್ರೀಯ ಹೆದ್ದಾರಿಯಿಂದ ಸಂಪರ್ಕ ಕಲ್ಪಿಸುವ ರಸ್ತೆಯು ಮಣ್ಣು ಮಾಫಿಯಾದಿಂದ ಸಂಪೂರ್ಣ ಹಾಳಾಗಿದ್ದು ಸ್ಥಳೀಯರು ಓಡಾಡೋದಕ್ಕೂ ಕಷ್ಟಪಡುವಂತಾಗಿದೆ. ಈ ಕಾರಣಕ್ಕೆ ರಸ್ತೆಯ ಮೇಲೆ ಕೂತು ಮಲಗಿ ಗ್ರಾಮಸ್ಥರು ನ್ಯಾಯಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹೌದು, ರಾಷ್ಟ್ರೀಯ ಹೆದ್ದಾರಿ 4ರಿಂದ ಗೌಡನಹಳ್ಳಿ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಸುಮಾರು 3ರಿಂದ 4 ತಿಂಗಳುಗಳಿಂದ ಭಾರೀ ಗಾತ್ರದ ಮಣ್ಣು ಸಾಗಿಸುವ ಲಾರಿಗಳು ಓಡಾಡ್ತಾ ಇದ್ದು ಇದರಿಂದ ಸಂಪೂರ್ಣ ರಸ್ತೆ ಹಾಳಾಗಿದೆ. ಅಲ್ಲದೆ ಈ ರಸ್ತೆಯಲ್ಲಿ ಲಾರಿಗಳನ್ನ ಓಡಿಸಬೇಡಿ ಎಂದು ಹಲವು ಬಾರಿ ಲಾರಿ ಚಾಲಕರಿಗೆ ಮನವಿಯನ್ನ ಮಾಡಿದ್ರೂ ಕೂಡ ಲಾರಿ ಚಾಲಕರು ಕೇಳ್ತಿಲ್ವಂತೆ. ಬದಲಾಗಿ ನಾವು ಇದೇ ರಸ್ತೆಯಲ್ಲಿ ಮಣ್ಣು ಹೊಡಿತೀವಿ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಹೇಳಿದವರ ಮೇಲೆಯೇ ದೌರ್ಜನ್ಯ ಮಾಡ್ತಿದ್ದಾರಂತ. ಹೀಗಾಗಿ ಇದರಿಂದ ಬೇಸತ್ತಿದ್ದ ಗೌಡನಹಳ್ಳಿಯ ಜನರು ಏಕಾಏಕಿ ರಸ್ತೆಯಲ್ಲಿ ಲಾರಿಗಳನ್ನ ತಡೆದು ರಸ್ತೆಯಲ್ಲಿಯೇ ಮಲಗಿ ಪ್ರತಿಭಟಿಸುತ್ತಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಶಿವಣ್ಣ ಮಾತನಾಡಿ, ಒಂದು ದಿನಕ್ಕೆ ಈ ರಸ್ತೆಯಲ್ಲಿ 10 ಚಕ್ರದ 10ರಿಂದ 15 ಲಾರಿಗಳು ಓಡಾಡ್ತವೆ. ಇದರಿಂದ ರಸ್ತೆ ಸಂಪೂರ್ಣ ಹಾಳಾಗಿ ಗುಂಡಿಗಳು ಬಿದ್ದಿದ್ದು ಹಲವಾರು ಜನರು ಸೇರಿದಂತೆ ಮಕ್ಕಳು ಈ ರಸ್ತೆಯಲ್ಲಿ ಓಡಾಡುವಾಗ ಬಿದ್ದು ಹೊಲಿಗೆಗಳನ್ನ ಸಹ ಹಾಕಿಸಿಕೊಂಡಿದ್ದಾರೆ. ಟಾರ್ ರಸ್ತೆ ಹೋಗಿ ಇದೀಗ ಮಣ್ಣು ರಸ್ತೆಯಾಗಿ ಬದಲಾಗಿದೆ. ಈ ರಸ್ತೆಯಲ್ಲಿ ಲಾರಿ ಚಾಲಕರಿಗೆ ಓಡಾಡಬೇಡಿ ಅಂದ್ರೆ ನಿಮ್ಮಪ್ಪಂದ ಈ ರಸ್ತೆ ಕೇಸ್ ಹಾಕ್ತೀರಾ ಹಾಕಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ದೌರ್ಜನ್ಯ ಮಾಡ್ತಾರೆ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಇಲ್ಲಿ ಏನು ಅಂದ್ರೆ ಒಂದು ಮಿನಿಮಮ್ ಒಂದು ದಿವಸಕ್ಕೆ ಈ ಕಮರ್ಷಿಯಲ್ಗೋಸ್ಕರನ ಒಂದು 10 ವೀಲ್ಸ್ ಗಾಡಿಗಳು ಒಂದು ಮಿನಿಮಮ್ 10ರಿಂದ 15 ಗಾಡಿ ಓಡಾಡ್ತವೆ. ಇಲ್ಲಿ ನಮಗೆ ಈ ರೋಡ್ ಕಿತ್ತೋಗ್ತೈತೆ, ಪೈಪ್ಲೈನ್ ಹೊಡಿತೈತೆ. ಆ ಪೈಪ್ಲೈನ್ ಹೊಡೆದಾಗ ನೀರು ನಮ್ಮೂರಿಗೆ ಬರಲ್ಲ. ಆಮೇಲೆ ಮಕ್ಳುಗಳು ಬಿದ್ದೋಗ್ತವೆ. ಮಕ್ಳುಗಳು ಬಿದ್ದಾಗ ಫ್ರಾಕ್ಚರ್ ಆಗ್ತಿತ್ತು ಕಾಲು. ಈಗ ಆಲ್ರೆಡಿ ಒಬ್ಬರಿಗೆ 8 ಸ್ಟಿಚ್ಚು ಕಾಲಿಗೆ ಹಾಕಿದ್ದೀವಿ, ಗೊತ್ತಾಯ್ತಾ. ಹಂಗಾಗಿ ಇವತ್ತು ನಮ್ಮೂರರೆಲ್ಲ ಏನು ನಮ್ಮ ಯೂತ್ಸ್ ಇದ್ದಾರೆ ಮತ್ತು ಗೌಡನಹಳ್ಳಿ ಗ್ರಾಮದ ಮುಖಂಡರುಗಳಿದ್ದಾರೆ. ನಾವು ಸುಮಾರು ಸಾರಿ ಹೇಳಿದ್ದೀವಿ, ಇಲ್ಲಿ ಹೊಡಿಬೇಡ್ರಿ, ಯಾವುದೇ ಕಾರಣಕ್ಕೂ ಇಲ್ಲಿ ದಯವಿಟ್ಟು ಹೊಡಿಬೇಡ್ರಿ ಅಂದಾಗ ಏನು ನಿಮ್ಮ ಅಪ್ಪಂದೇ ರೋಡು ಅಂತಾರೆ, ಗೊತ್ತಾಯ್ತಾ, ಸರ್ಕಾರದ ರೋಡು ಅಂತಾರೆ. ಇದನ್ನು ಹಾಕಿಸ್ಕೊಬರ್ಬೇಕಾದ್ರೆ ಸನ್ಮಾನ್ಯ ಶ್ರೀ ಮಾನ್ಯ ವಿಧಾನಸಭಾ ಸದಸ್ಯರಾದಂಥ ಗ್ರಾಮಾಂತರ ವಿಧಾನಸಭಾ ಸದಸ್ಯ ಸುರೇಶ್ ಗೌಡ್ರ ತಾಗೆ ನಾನು ಖಾಲಿ ಬಿದ್ದು ಈ ರೋಡ್ನ ಮಾಡಿಸ್ಕೊಂಬಂದಿದ್ದೆ ಸುಮಾರು 10 ವರ್ಷದ ಹಿಂದೆ. ಆದರೆ ರೋಡಿಗೆ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಬಹಳಷ್ಟು ನಾವು 3 ತಿಂಗಳಿಂದ ಹೇಳ್ತಾ ಇದ್ವಿ, ಇಲ್ಲಿ ಹೊಡಿಬೇಡ್ರಿ ಅಂದರು ದೌರ್ಜನ್ಯ ಮಾಡಿ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಅದೇನು ಮಾಡ್ಕೊತೀರಾ ಮಾಡ್ಕೊಳ್ರಿ ಅಂತಾರೆ, ಕೇಸ್ ಹಾಕ್ರಿ ಅಂತಾರೆ. ನಮ್ಮದೇನು ಉದ್ದೇಶ ಅಂದರೆ ಇಲ್ಲಿ ಯಾವುದೇ ರೀತಿನ 10 ವೀಲ್ಸು ಏನು 10 ಟನ್ ಹಾಕೋದಕ್ಕೆ 25 ಟನ್ ಹಾಕ್ಕೊಂಬರೋದು, 40 ಟನ್ ಹಾಕೋಂಥದ್ದು ಈ ರೋಡೆಲ್ಲ ಎಲ್ಲ ಗುಂಡಿ ಗುದ್ರ ಎಲ್ಲ ಬಿದ್ದೋಗ್ತಕ್ಕಂಥ ಒಂದು ಸಾಧ್ಯತೆಗಳು ನಿಮ್ಮ ಕಣ್ಣಿಗೆ ಇಲ್ಲಿ ಕಾಣ್ತೈತೆ. ಹಂಗಾಗಿ ಹೆಂಗಸರು ಮಕ್ಕಳು ಎಲ್ಲ ಓಡಾಡ್ಬೇಕಾದ್ರೆ ನಮ್ಮ ಒಂದು ಪದ್ಧತಿ ಪ್ರಕಾರನ ನಾವು ಪ್ರೆಗ್ನೆನ್ಸ್ ಆದರೆ ಭಾಳಷ್ಟು ಕಷ್ಟ ಅವ್ರಿಗೆ. ಇಲ್ಲಿಂದ ಅವ್ರನ್ನ ಕುಂಟಿಸ್ಕೊಂಡು ಹೋಗ್ಬೇಕಾದ್ರೆ ಗುಂಡಿಯಲ್ಲಿ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಬಿದ್ದೋಗ್ತಾರೆ. ಅದಕ್ಕೆ ಇದೆಲ್ಲ ಬ್ಯಾಡ್ರಪ್ಪ,
ನಾವು ದಯವಿಟ್ಟು ಹೇಳ್ತೀವಿ, ಹೊಡಿಬೇಡ್ರಿ ಅಂದರೂ ದೌರ್ಜನ್ಯ ಮಾಡಿ ಹೊಡಿತಾರೆ. ಮಣ್ಣು ಹೊಡಿತಿರೋದ್ರಿಂದನೇ ರೋಡ್ ಹಾಳಾಗಿ ಹೋಗ್ತಿರೋದು. ಹೌದು, ಎಷ್ಟು ದಿವಸದಿಂದ ಹೊಡಿತಾರೆ? ಇದಾಲೆ ಸುಮಾರು 2-3 ತಿಂಗಳಿಂದ ಹೊಡಿತಾ ಇದ್ದಾರೆ. ನಮ್ಗೆ ಇನ್ನೇನು ಸಮಸ್ಯೆ ಇಲ್ಲ. ಇಲ್ಲಿ ಸುಮಾರು ಕನಿಷ್ಠ ಅಂದ್ರೆ ಒಂದು ದಿವಸಕ್ಕೆ 10-15 ಗಾಡಿ ಓಡಾಡ್ತವೆ. ನೈಟ್ ಆ್ಯಂಡ್ ಡೇ ಹೊಡಿತಾರೆ. ಎಲ್ಲ ಕಮರ್ಷಿಯಲ್ ಹೊಡಿತಾರೆ, ಎಲ್ಲ ಪ್ರೈವೇಟು, ಕಮಿಷನ್ನು ದಂಧೆ ಇಲ್ಲಿ. ಹಂಗಾಗಿ ಏನನ್ನ ಕೇಳಕ್ಕೆ ಹೋದ್ರೆ ಅವರು ಇಲ್ಲೂ ದೌರ್ಜನ್ಯ ಮಾಡ್ತಾರೆ. ನಮ್ಮ ಊರಿನ ಮುಖಂಡರು ಕೇಳವ್ರೆ, TP ನಾಗರಾಜ್ ಅವರು ಅಂತ ಕೇಳವ್ರೆ, ಅವರು ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು. ಅವ್ರು ಕೇಳಿದಾಗ ಅವ್ರ ಮೇಲೆ ರೋಪ್ ಹಾಕ್ಯವ್ರೆ. ಅವ್ರು ಯಾರೋ ಈ ಎಲ್ದಡ್ಲು ಕಡೆಯರಂತೆ, ಮಣ್ಣು ಮಾಫಿಯಾ, ಯಾರು ಬೇಕೋ ಅವರೇ ಹೊಡಿತಾರೆ. ಆಮೇಲೆ ಇನ್ನೊಬ್ರು ನಮ್ಮ ಸಿದ್ಲಿಂಗಪ್ಪ ಅಂತವ್ರೆ, ಮಾಜಿ ಅಧ್ಯಕ್ಷರವರು ಗ್ರಾಮ ಪಂಚಾಯತಿ, ಅವ್ರ ಮೇಲೂ ದೌರ್ಜನ್ಯ ಮಾಡ್ತಾರೆ. ಗೊತ್ತಾಯ್ತಾ? ನೀವು ನಮ್ಮ ರೋಡಲ್ಲಿ ಮಣ್ಣು ಹೊಡಿಬೇಡಿ ಅಂದ್ರೆ ಇಲ್ಲಿ ಸಾರ್ವಜನಿಕರ ಮೇಲೆ ದೌರ್ಜನ್ಯ ಮಾಡ್ತಾರೆ. ದೌರ್ಜನ್ಯ ಮಾಡ್ತಾರೆ. ಅದಕ್ಕೆ ತಾವು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಇದನ್ನ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಬೇಕು. ಗೊತ್ತಾಯ್ತಾ? ನಾವು ಆಲ್ರೆಡಿ ಮನವಿ ಸಲ್ಲಿಸಬೇಕು ಅಂತ ನಾವು ರೆಡಿಯಾಗಿದ್ದೀವಿ. ಮಾನ್ಯ ಇವರ್ಯಾರು ತಹಸೀಲ್ದಾರರು ಆಗಿರ್ಬೋದು, AC ಆಗಿರ್ಬೋದು, DC ಅವರಾಗಿರ್ಬೋದು, ಆಮೇಲೆ RIಗಳಾಗಿರ್ಬೋದು, ದಯವಿಟ್ಟು ಈ ಒಂದು ಕಾಟವನ್ನು ಏನು ಇಲ್ಲಿ ಸ್ಪಾಟಿಗೆ ಬಂದು ನೋಡಬೇಕು. ಅವ್ರು ಈ ಕಾಟ ತಪ್ಪಿಸ್ಬೇಕು. ಅವರು ಇನ್ನು ಸ್ಥಳೀಯರೊಬ್ಬರು ಮಾತನಾಡಿ, ಈ ರಸ್ತೆಯಲ್ಲಿ ಸುಮಾರು ದಿನಗಳಿಂದ ಮಣ್ಣು ತುಂಬಿರುವ ಲಾರಿಗಳು ಸಂಚರಿಸ್ತಾ ಇವೆ. ಅಲ್ಲದೆ ಲಾರಿಗಳನ್ನ ತುಂಬಾ ವೇಗವಾಗಿ ಓಡಿಸ್ತಾರೆ. ಈ ಬಗ್ಗೆ ಏನಾದ್ರೂ ಕೇಳಿದ್ರೆ ನಮ್ಮ ಫೋಟೋ ತೆಗೆದುಕೊಂಡು ಯಾರಿಗೂ ಕಳಿಸಿ ರೌಡಿಸಂ ಮಾಡ್ತಾರೆ. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವರ ಮೇಲೆಯೇ ಲಾರಿ ಹತ್ಸೋ ತರ ಡ್ರೈವಿಂಗ್ ಮಾಡ್ತಾರೆ. ಸಂಜೆ ಹಾಗೂ ಬೆಳಗಿನ ಸಮಯದಲ್ಲಿ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಈ ರಸ್ತೆಯಲ್ಲಿ ಓಡಾಡ್ತಾರೆ. ಆದ್ರೆ ಪ್ರತಿನಿತ್ಯ ನೂರಾರು ಲಾರಿಗಳು ಓಡಾಡೋದ್ರಿಂದ ಮಕ್ಕಳು ಓಡಾಡೋದಕ್ಕೂ ಭಯಪಡುವಂತಾಗಿದೆ. ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಈ ಸಮಸ್ಯೆಯನ್ನ ಬಗೆಹರಿಸಿ ಕೊಡಬೇಕೆಂದು ಮನವಿಯನ್ನ ಮಾಡಿದ್ರು. ಓಡಾಡಕ್ಕಾಗಲ್ಲ, ತುಂಬಾ ರ್ಯಾಶಲ್ ಡ್ರೈವಿಂಗ್ ಮಾಡ್ತಾರೆ. ನಾವು 6 ಗಂಟೆಗೆ ಕೆಲಸಕ್ಕೆ ಹೋಗ್ತೀವಿ ಸರ್, ಬರೋದು 10 ಗಂಟೆ ಆಗುತ್ತೆ. ಈ ಅವಾಂತರ ರೋಡಲ್ಲಿ ನಾವು ಹೋಗಕ್ಕಲ್ಲ. ನಾವು ತಗೊಳ್ಳೋದು ತಿಂಗಳಿಗೆ 15,000 ಸಂಬಳ ಸರ್. 15,000 ಸಂಬಳ ಮನೆಗೆ ಕೊಡೋಣ, ಗಾಡಿಗೆ ಇಕ್ಕೊಳ್ಳೋಣ. ಏನು ಸರ್, ನಾವು ಬಿದ್ದರೆ ಏನಾಗುತ್ತೆ ಹೇಳಿ? ಈ ಥರ ರೋಡಲ್ಲಿ ಏನ ಕೇಳಕ್ಕೆ ಹೋದ್ರೆ, ಡ್ರೈವರ್ಗಳನ್ನ ಕೇಳಕ್ಕೆ ಹೋದ್ರೆ ಫೋಟೋ ಹೊಡ್ಕೊಳ್ಳೋದು, ಬೇರೆಯವ್ರಿಗೆ ಕಳಿಸೋದು, ರೌಡಿಸಮ್ ಮಾಡೋದು. ನಾವೇನೋ ಇದ್ರೆ ಬಂದರೆ ನಮ್ಮ ಮೇಲೆ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಸರ್. ನಮ್ಮ ಮೇಲೆ ಬಂದಂಗೆ ಆಗುತ್ತೆ. ಆಮೇಲೆ ಚಿಕ್ಕ ಪುಟ್ಟ ಮಕ್ಕಳು ಓಡಾಡೋಕ್ಕಾಗಲ್ಲ. ಮೊನ್ನೆ ತಾನೇ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಒಂದು ಅಕ್ಕಂಗೆ ಕಾಲಿ ಲೇಟ್ ಆಯ್ತು, 8 ಹೊಲಿಗೆ ಹಾಕಿದ್ದಾರೆ. ಈ ಥರ ಏನೋ ಕೇಳಿದರೆ ನಾವು ಹೊಡೆದಿತ್ತೆ, ನಾವು ಮಾಡಿದ್ದು ಏನು ಮಾಡ್ಕೊಂತೀರ ಮಾಡ್ಕೊಡ್ರಿ, ನಾವೇನು ಯಾರಿಗೂ ಹೆದರ್ಕೊಳ್ಳಲ್ಲ. ಡ್ರೈವರ್ಗಳು ಸರ್ ಹೊಡೆಯೋಕ್ಕೆ ಬರ್ತಾರೆ ಸರ್. ಅಣ್ಣ ನಿಧಾನಕ್ಕೆ ಹೋಗ್ರಿ ಅಂತ ಹೇಳಿದ್ರು ನಮ್ಮ ಮೇಲೆ ದೌರ್ಜನ್ಯ. ನಾವೇನು ಕೇಳಂಗಿಲ್ಲ, ಹೇಳಂಗಿಲ್ಲ. ನಮ್ಮೂರು ಯಾವುದೋ ಊರಿಂಟ ಬರ್ತಾರೆ. ನಮ್ಮೂರಲ್ಲಿ ನಾವು ಓಡಾಡೋರು ರಸ್ತೆ ಸರ್, ನಿಧಾನಕ್ಕೆ ಓಡಾಡಿ ಅಂದರೂ ಇಲ್ಲ. ನಮ್ಮ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಈ ದುರವ್ಯವಸ್ಥೆ ರೋಡಲ್ಲಿ ನಾವು ಓಡಾಡೋಕ್ಕಾಗಲ್ಲ ಸರ್. ಸುರೇಶ್ ಗೌಡ್ರು ಹೆಂಗೆ ಒಂದು ಸತಿ ಮಾಡಿಕೊಟ್ಟಿದ್ರು, ಈಗ ಮತ್ತೆ ಹಾಳಾಗೋಗಿದೆ. ನಾವು ಅವ್ರ ಹತ್ರಕ್ಕೆ ಹೋಗೋಕ್ಕೂ ಆಗಲ್ಲ. ಈಗ ನೀವು ಮಾಡಿಸ್ಕೊಂಡಿದ್ರೆ ನಿಮ್ಮ ಇಷ್ಟ, ನಿಮ್ಮ ಕರ್ತವ್ಯ ಅಂತಾರೆ. ಇದನ್ನೇನ ಮಾಡಿ ನೀವು ನಮಗೆ ರೋಡನ್ನು ಒಂಚೂರು ಅಚ್ಚುಕಟ್ಟು ಮಾಡಿಕೊಡ್ಬೇಕು ಸರ್. ಏನಿಲ್ಲ ಸರ್, ಇದು 1 ದಿನ 2 ದಿನ ಹೊಡ್ಕೊತೀವಿ ಮಣ್ಣ ಅಂತಂದರು. ಸರಿ ಹೋಗ್ಲಿ ಬಿಡಿ ಅಂತ ರೈತರು ಬಿಡು ಮಣ್ಣು ಹೊಲಕ್ಕೆ ಏನಕ್ಕೆ ಹೊಡ್ಕೊತೀವಿ ಅಂತ ಸುಮ್ಮನಾದ್ವಿ. ಈಗ ಪೂರ್ತಿ ರೋಡ್ ಫುಲ್ಲು ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ. ಅಂದರೆ ಓಡಾಡೋಕೆ ನಮ್ಗೆ ತುಂಬಾ ಹಿಂಸೆ ಆಗ್ತಿದೆ. ಆ ವಿಚಾರ ಕೇಳ್ತಿರೋದು. ಎಲ್ಲ ಕಿತ್ತಾಕ್ಬಿಟ್ಟವ್ರಿ. ಇವಾಗ ಕಿತ್ತಾಕದ್ಮೇಲೆ ಯಾರು ರೆಡಿ ಮಾಡ್ಕೊಡ್ತಾರೆ? ಅವ್ರು ಹೇಳಿದ್ದಾರೆ ರೆಡಿ ಮಾಡ್ಕೊಡ್ತೀವಿ ನಾವು ಎಲ್ಲ ಆದಮೇಲೆ ಅಂತ ಹೇಳ್ತಾರೆ. ಬಟ್ ಆಗೋದ್ಮೇಲೆ ಕೆಲಸ ಆಗೋದ್ಮೇಲೆ ಯಾರು ನೋಡ್ತಾರೆ? ಆಮೇಲೆ ಆಲೇ 3 ತಿಂಗಳಿಂದ ರೋಡ್ ಸರಿ ಇಲ್ಲ. ನಿಮ್ಮ ರೋಡ್ ಪೂರ್ತಿ ಸರಿ ಇಲ್ಲ ಸರ್. ನೀವೇ ನೋಡಿದ್ರಲ್ಲ ಹೆಂಗೆ ಕಿತ್ತೋಗಿದೆ ಅಂತ ಹೇಳಿ. ತುಂಬ ಮಳೆ ಬಂದರೆ ಸರ್, ಮಳೆ ಬಂದರೆ ಒಂದು ಗಾಡಿ ಓಡಾಡೋಕ್ಕಾಗಲ್ಲ. ಸ್ಕಿಡ್ ಆಗೋದು, ಬರೇ ಸ್ಕಿಡ್ ಆಗೋದು. ನೈಟ್ ಹೊತ್ತು ಲೇಟ್ ಟೈಮಿಗೆ ಬರ್ತೀವಲ್ಲ ನಾವು ಡ್ಯೂಟಿಯಿಂದ, ಆ ಟೈಮಲ್ಲಿ ಓಡಾಡೋಕ್ಕೆ ಆಗಲ್ಲ. ಹಂಗಾಗಿದೆ ಸರ್. ಸ್ಟಾರ್ ರೋಡ್ ಅಂತ ಗೊತ್ತೇ ಆಗಲ್ಲ ಇದು. ಇನ್ನು ಯಾವಾಗ ರಸ್ತೆ ತಡೆದು ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಲು ಶುರು ಮಾಡಿದ್ರು, ಕೂಡಲೇ ಸ್ಥಳಕ್ಕೆ ಬಂದ ಕೋರಾ ಪೊಲೀಸರು ಸ್ಥಳೀಯರೊಂದಿಗೆ ಮಾತನಾಡಿ ವಾತಾವರಣವನ್ನ ತಿಳಿಗೊಳಿಸಿದ್ರು. ಒಟ್ನಲ್ಲಿ ಯಾರೋ ಒಬ್ಬರು ಮಾಡ್ತಾ ಇರುವ ಮಣ್ಣು ಮಾಫಿಯಾಗೆ ಒಂದು ಊರಿನ ರಸ್ತೆಯೇ ಹಾಳಾಗಿ ಹೋಗ್ತಾ ಇರೋದು ಮಾತ್ರ ದುರಂತ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಗೌಡನಹಳ್ಳಿ ರಸ್ತೆಯನ್ನ ಉಳಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.